ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆ ಸ್ವಾಗತ. ಎಲ್ಲರಿಗೂ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ. ಮಗ ಮೊದಲನೇ ಅಪ್ಡೇಟ್, ದೇವದತ್ ಪಾಡಿಕಲ್ ಡಿಡಿಪಿ ಮಾತಾಡಿದರೆ ಅವರ ರೋಲ್ ಬಗ್ಗೆ RCB ನಲ್ಲಿ. ಈ ಸಲ ನನಗೆ ಕೊಟ್ಟಿರುವಂತ ರೋಲ್ ನಂಬರ್ 3. ಸೊ ಈ ಸ್ಲಾಟ್ ಅಲ್ಲಿ ನಾನು ಬಾಲ್ 1 ಇಂದಾನೆ ಗುದ್ದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದೇ ನನಗೆ ಇರುವಂತ ರೋಲು. ಬರೀ ನನಗೆ ಮಾತ್ರ ಅಂತಲ್ಲ, ಇರೋ ಬರೋ ಕ್ರಿಕೆಟರ್ಸ್ಗೆಲ್ಲ ಇದೇ ರೋಲನ್ನೇ ಇರೋದು. ಬಾಲ್ 1 T20 ಹೆಂಗಾಗಿದೆ ಅಂತಂದ್ರೆ ಬಾಲ್ 1 ಇಂದನೇ ಅಟ್ಯಾಕ್ ಮಾಡುವಂತ ಅಪ್ರೋಚ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ನನಗೆ ಬೇರೆ ರೋಲು, ಬೇರೆಯವ್ರಿಗೆ ಬೇರೆ ರೋಲು ಅನ್ನೋ ತರ ಎಲ್ಲ ಏನಿಲ್ಲ. ಪ್ರತಿಯೊಬ್ಬರು ಕೂಡ ಮೊದಲನೇ ಬಾಲ್ ಇಂದನೇ ಅಟ್ಯಾಕಿಂಗ್ ಅಪ್ರೋಚ್ ಆ ಒಂದು ಇಂಟೆಂಟ್ ನ ತೋರಿಸುವಂತ ರೋಲನ್ನೇ ಇರೋದು. ಸೊ ನಾನು ಯಾವ ರೋಲ್ ಕೊಟ್ಟರು ಕೂಡ ನಿಭಾಯಿಸೋದಕ್ಕೆ ರೆಡಿ ಇದೀನಿ ಅಂತ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಅಪ್ಡೇಟ್ ಬಿಟ್ಟು ಜಸ್ಟ್ ಇನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಅಫಿಷಿಯಲಿ ಇವಾಗ ಅನೌನ್ಸ್ಮೆಂಟ್ ಮಾಡಿದ್ರೆ ವೈಟ್ ಬಾಲ್ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಅಂತ ಇವರು. ವೈಟ್ ಬಾಲ್ ಕ್ಯಾಪ್ಟನ್ ಈ ಹಿಂದೆನೆ ಅಪ್ಡೇಟ್ ಇತ್ತು, ಇವ್ರನ್ನ ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇದೆ ಅಂತ ರೂಮರ್ಸ್ ಇತ್ತು. ಬಟ್ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ ಇವರ ವೈಟ್ ಬಾಲ್ ಕ್ಯಾಪ್ಟನ್ ಅಂತ. ಅದಕ್ಕೋಸ್ಕರನೇ ಹ್ಯಾರಿ ಬ್ರೂಕ್ ಅವ್ರನ್ನ IPL ಆಡೋದಕ್ಕೆ ಬಿಡ್ಲಿಲ್ಲ ಅನ್ನೋ ತರ ಕಾಣಿಸ್ತಾ ಇದೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು. IPL ಒಂದು ಟೀಮ್ಗೆ LSC ಅಂತ ಕಾಣಿಸಿದೆ, LSC DC ಯಾವುದಕ್ಕೊಂದು ಪಿಕ್ ಆಗಿದ್ರು, ಅಲ್ಲಿಂದ ಈಚೆ ಕಡೆ ಉಳ್ಕೊಂಡ್ರು, ನಾನು ಬರಲ್ಲ ಆಗೋರು IPL ಗೆ ಅಂತ. ಏನ್ ಮಾಡ್ತಾರೆ ಹ್ಯಾರಿ ಬ್ರೂಕ್ ಅವ್ರು ಇವಾಗ ಏನ್ ಮಾಡ್ತಿದ್ದಾರೆ, ಏನ್ ಪ್ರಿಪೇರ್ ಆಗ್ತಿದಾರೆ, ಅದ್ ಏನ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಅದು ಸುಮ್ಮನೆ ಕೂತ್ಕೊಂಡಿದ್ದಾರೆ ಏನು ಅಂತ. IPL ಆಡ್ಬಿಟ್ರೆ ಏನಾಗ್ಬಿಟ್ಟಿರೋದು, ಇವಾಗಲೇ ಡಿಕ್ಲೇರ್ ಮಾಡ್ಬೋದಾಗಿತ್ತು. ಏನಲ್ಲಿ ದೊಡ್ಡ ಕಿತ್ಕೊಂಡು ಓಡೋಗೋಂಥದ್ದು ಏನಾದ್ರು ಇದೆಯಾ ಅಲ್ಲಿ? IPL ಆಡ್ಬೇಡ ಅಂತ ಹೇಳಿದ್ದಾರೆ. IPL ಆಡ್ತು ಅಂತಂದ್ರೆ ಇನ್ನ ಹೆವಿ ಸ್ಕಿಲ್ಸ್ ಬೆಳೆಯುತ್ತೆ. ಇಂಡಿಯಾದಲ್ಲಿ ಹ್ಯಾರಿ ಬ್ರೂಕ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ. ಇಲ್ಲಿ ಆಡ್ಬಿಟ್ಟು ಪ್ರಾಕ್ಟೀಸ್ ಆಯ್ತು ಅಂದ್ರೆ ತಾನೇ ಅವರು ಕ್ಯಾಪ್ಟನ್ಸಿನ ನಿಭಾಯಿಸಕ್ಕಾಗೋದು, ಹಂಗ್ ನಿಭಾಯಿಸಕ್ಕಾಗೋದು, ಹಿಂಗ್ ನಿಭಾಯಿಸಕ್ಕಾಗೋದು ಎಲ್ಲ ಆಗೋದು. ಸೊ ಇಲ್ಲಿ ಆಡ್ಬೇಡ ಅಂತ ಹೇಳ್ಬಿಟ್ರೆ ಅವರಿಗೆ ಇದೇ ಅಂತ ಗುರು ರೋಲ್ಗಳು ACB ಗೊತ್ತಾಗ್ತಿಲ್ಲ ನನಗೆ. ಇವಾಗ ಹೇಳ್ತೀರಾ ಸ್ವಲ್ಪ ಜನ, ಗುರು ಅವ್ರ IPL ಮಾತ್ರ ಆಡೋದಕ್ಕೆ ಒಬ್ಬ ಪ್ಲೇಯರ್ನ ಮಾತ್ರ ಕ್ಯಾಪ್ಟನ್ ಮಾತ್ರ ಬಿಟ್ಟಿಲ್ಲ. ಇಲ್ಲಿ ನೋಡೋಗ್ರು ನಮ್ಮ BCCI ಯಾವ ಪ್ಲೇಯರ್ ಬಿಟ್ಟಿಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಆಡೋದಕ್ಕೆ, ಇದ್ಯಾವ ನ್ಯಾಯ ಅಂತ ಕೇಳ್ತೀರಾ. ಅಪ್ಡೇಟ್ ನಂಬರ್ 3 ಜಸ್ಟ್ ಇನ್ ಬರ್ತಾ ಇರೋ ಅಪ್ಡೇಟ್ ಇದು. ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅವರು ಇವಾಗ ಯೋಚನೆ ಮಾಡ್ತಾ ಇದಾರಂತೆ ರೋಹಿತ್ ಶರ್ಮಾ ಅವರ ಹೆಸರನ್ನ ಒಂದು ಸ್ಟ್ಯಾಂಡಿಗೆ ಇಡಬೇಕು ಅಂತ. ಇದೇನ್ ಯೋಚನೆ ಮಾಡೋ ಅಂತಂದ್ರೆ ಪಟ್ಟನಾಗಿ ಇಟ್ಬಿಡ್ಬೇಕು ಅಷ್ಟೇ. ರೋಹಿತ್ ಶರ್ಮಾ ಎಂತ ಲೆಜೆಂಡರಿ ಕ್ರಿಕೆಟರು, ಇವಾಗೇನೋ IPL ಫಾರ್ಮ್ ಅಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ಎಂತ ಲೆಜೆಂಡ್, ನೀವು ಇಡ್ಲೇಬೇಕು. ಡೆಲ್ಲಿಲಿ ಆಲ್ರೆಡಿ ವಿರಾಟ್ ಕೊಹ್ಲಿ ಪೆವಿಲಿಯನ್ ಅಂತಾನೆ ಇಟ್ಬಿಟ್ಟಿದ್ದಾರೆ. ಸೊ ನೀವು ಲೆಜೆಂಡ್ ಆಡುವಂತ ಟೈಮಲ್ಲಿ ಇಟ್ರು ಅಂತಂದ್ರೆ ಅವ್ರಿಗೂ ಕೂಡ ಒಂಥರ ಖುಷಿ ಆಗುತ್ತೆ. ಏನ್ ಬಂದಾಗ ಖುಷಿ ಆಗುತ್ತೆ. ರೋಹಿತ್ ಶರ್ಮಾ ಅವ್ರ ಹೆಸರುನೇ DJ ರೋಹಿತ್ ಅಂತ ಕೂಗ್ತಾ ಇದ್ದಂಗೆ ರೋಹಿತ್ ಶರ್ಮಾ ಮಕ್ಕಕ್ಕೆ ಹೋಗೋದ್ರಲ್ಲಿ ರೋಹಿತ್ ಶರ್ಮಾ ಇವೆಲ್ಲ ಇಷ್ಟ ಆಗಲ್ಲ ಅಂತ ಕಾಣ್ತಿದೆ. ಬಿಲ್ಡಪ್ ಅವು ಇವು ಕೊಡೋದು, ಜೊತೆಗೆ ಈ ಕೂತ್ಕೊಂಡಿದ್ದ ಕ್ಯಾಮ್ರಾನ ಮುಖದ ಹತ್ರ ತಗೊಂಡು ಹೋಗುವಂಥದ್ದು, ಇವೆಲ್ಲ ವಹಿಸೋದನ್ನು ಕೂಡ ಇಷ್ಟ ಆಗಲ್ಲ, ಮಕ್ಕೋಗಿದ್ದಾರೆ. ಬಟ್ ಸ್ಟ್ಯಾಂಡ್ ಇಟ್ಟರೆ ಚೆನ್ನಾಗಿರುತ್ತೆ. ಇನ್ನ ಇಟ್ಟಿಲ್ಲ, ಇಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅಂತ. ಯಾವಾಗ ಇಡ್ತಾರೆ ಗೊತ್ತಿಲ್ಲ, ಒಳ್ಳೆ ಇಡಬೇಕು ಅಂತ ಅನ್ಕೋತಾ ಇದ್ದಾರಂತೆ. ಅಪ್ಡೇಟ್ ನಂಬರ್ 4 ಹಾರ್ದಿಕ್ ಪಾಂಡ್ಯ ಅವರು ನನ್ನ ಮ್ಯಾಚ್ ಮುಗಿದ ಮೇಲೆ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ. ತಿಲಕ್ ವರ್ಮಾ a day before the last match was hit on the head. ಅಂದ್ರೆ ಲಾಸ್ಟ್ ಮ್ಯಾಚ್ ಏನ್ ರಿಟೈರ್ಡ್ ಔಟ್ ನ ಕಳ್ಸಿದ್ರಲ್ಲ, ಸೊ ಆ ಮ್ಯಾಚು ಇವ್ರಿಗೆ ಅದ್ರ ಹಿಂದಿನ ದಿನ ಬಾಲ್ ತಲೆಗೆ ಬಿದ್ದಿತ್ತಂತೆ ತಿಲಕ್ ವರ್ಮಾಗೆ. ಅದಕ್ಕೋಸ್ಕರ ಅವ್ರು ಏನೋ ಆಡಕ್ಕೆ ಕರೆಕ್ಟ್ ಆಗಿ ಬಾಲ್ ನ ನೋಡಕ್ ಆಗ್ತಾ ಇಲ್ಲ ಅಂತ ನಾವು ಅಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಿತ್ತು, ಅದಕ್ಕೋಸ್ಕರ ಕಳಿಸ್ಬಿಟ್ವಿ ನಾವು ಅವ್ರನ್ನ. ಅವ್ರಿಗೆ ಆಗದೇ ಇಲ್ಲ, ಅವ್ರಿಗೆ ಅಬಿಲಿಟಿ ಇಲ್ಲ, ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂತ ಕಳ್ಸಿಲ್ಲ ನಾವು ಅಂತ ಒಂಥರ ಶುಗರ್ ಕೋಟ್ ಆಗಿ ಮಾತಾಡಕ್ ಹೋಗಿದ್ರೆ. ಇಟ್ ವಾಸ್ ನಾಸ್ಟಿ, ಮೆನಿ ಪೀಪಲ್ ಡಿಡ್ ನೋ ಅಂಡ್ ಟೋಲ್ಡ್ ಮೆನಿ ಥಿಂಗ್ಸ್. ಏನೇನೋ ಹೇಳ್ಬಿಟ್ರು, ಏನೋ ಗೊತ್ತಿಲ್ಲದಂಗೆ ಏನೇನೋ ಮಾತಾಡ್ಬಿಟ್ರು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದಾರೆ. ಇಂಥ ಪುಂಗಿ ಗಿರಾಕಿಗಳನ್ನ ನಾವು ಎಷ್ಟು ನೋಡಿಲ್ಲ ಗುರು. ಏನೋ ಶುಗರ್ ಕೋಟ್ ಮಾಡ್ಬಿಟ್ಟು ಏನೇನು PR ಟೀಮ್ ಇದು PR ಮಾಡೋ ಕೆಲಸನ ಇವರೇ ಮಾಡ್ತಾ ಇದಾರಲ್ಲ ಹಾರ್ದಿಕ್ ಪಾಂಡ್ಯ ಅವರು. ಅಲ್ಲಿ ಆಗ್ತಿತ್ತು ಅವರಿಗೆ, ಇವರೇ ಬೇಡ ಅಂತ ಕಳಿಸ್ತಾ ಅವ್ರ ಮುಖ ನೋಡ್ರೆ ಗೊತ್ತಾಗ್ತಾ ಇತ್ತಲ್ಲ ತಿಲಕ್ ವರ್ಮಾದು. ನನಗೆ ಏನಕ್ಕೆ ಕಳಿಸ್ತಾ ಇದ್ದಾರೆ ಈಚೆ ಕಡೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಇವ್ರು ಈ ತರ ಶುಗರ್ ಕೋಟ್ ಮಾಡಕ್ ಹೋಗ್ಬಿಟ್ರೆ ಗೊತ್ತಾಗೋದಿಲ್ವಾ ಫ್ಯಾನ್ಸ್ ಗಳಿಗೇನು. ಅಪ್ಡೇಟ್ ನಂಬರ್ 5 ನೆನೆ ದಯಾಳ್ ಅವರು ರೋಹಿತ್ ಶರ್ಮಾ ಅವರ ವಿಕೆಟ್ ನ ಟೆಳಿಂಗ್ ಅಂತ ಅವ್ರ ಅಜ್ಜಿ ಸ್ವಿಂಗರ್ ಹಾಕ್ಬಿಟ್ಟು ಇನ್ಸ್ವಿಂಗರ್ ಹಾಕ್ಬಿಟ್ಟು ಎಗರಿಸ್ಬಿಟ್ರು. ಪಾಪ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಅಪ್ಸೆಟ್ ಹಾಕ್ಬಿಟ್ಟು ಡಗೌಟಿಗೆ ಹೋದ್ರು. ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ದಯಾಳ್ ಅವರು ರೋಹಿತ್ ಶರ್ಮಾ ಹತ್ರ ಹೋಗಿದ್ರಂತೆ. ರೋಹಿತ್ ಶರ್ಮಾ ಅವ್ರ ಹತ್ರ ಹೋಗ್ಬಿಟ್ಟು RCB ಜೆರ್ಸಿ ಮೇಲೆ ಅವರ ಆಟೋಗ್ರಾಫ್ ನ ಹಾಕಿಸ್ಕೊಂಡಿದ್ರಂತೆ ಮಗ. ದಯಾಳ್ ರೋಹಿತ್ ಶರ್ಮಾ ಅವ್ರ ಆಟೋಗ್ರಾಫ್. ರೋಹಿತ್ ಶರ್ಮಾ ಹಿಡಿದ ತಿಕ್ಲಿಗೆ ಮಗನ ನನ್ ವಿಕೆಟ್ ಐತೈತೆ ಅದು ಸ್ವಲ್ಪ ಹೇಳಿದ್ರ ಅಂತ ಕೇಳಿದ್ರೆ ಹೇಳಿರ್ಬೇಕು. ನನ್ ವಿಕೆಟ್ ಐತೆ ಅಷ್ಟು ಧೈರ್ಯ ಬಂದ್ಬಿಟ್ಟೈತೆ ನಿನಗೆ ಅಂತ. ಬಟ್ ಆಟೋಗ್ರಾಫ್ ಕೊಟ್ಟಿದ್ದಾರೆ, ಬೆಸ್ಟ್ ವಿಶಸ್ ಅಂತ ಅವ್ರ ಮೇಲೆ ಬರೆದಿದ್ದಾರೆ. ರೋಹಿತ್ ಶರ್ಮಾ ಅವರ ಪೇಷನ್ಸ್ ಲೆವೆಲ್ ಮೆಚ್ಕೋಬೇಕು. ಫಾರ್ಮ್ ಅಲ್ಲಿ ಇಲ್ಲ, ಒಬ್ಬ ಪ್ಲೇಯರ್ ಬಂದ್ಬಿಟ್ಟು ಔಟ್ ಮಾಡಿರುತ್ತೆ, ಪ್ಲೇಯರ್ ಸೈನ್ ಹಾಕೋಗುರು ಇಲ್ಲ ಅಂತಂದ್ರೆ ಉರ್ದೇ ಉರಿಯುತ್ತೆ. ಬಟ್ ಆದ್ರೂ ಅದನ್ನೆಲ್ಲ ಬಿಟ್ಬಿಟ್ಟು ಮ್ಯಾಚ್ ಅಲ್ಲಿ ಆಗಿದ್ದು ಮ್ಯಾಚಿಗೆ ಅಂತ ಬಿಟ್ಬಿಟ್ಟು ಇಲ್ಲಿ ಆಟೋಗ್ರಾಫ್ ಹಾಕಿ ನೋಡಿ, ಅದನ್ನ ಮೆಚ್ಕೋಬೇಕು. ಇಷ್ಟ ಆಗಿತ್ತು ಮಗಳ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್.